ಇಲ್ಲಿ ನೋಡಿ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಾನಿವತ್ತು ನಮಗೆ ಅಣಬೆ ಸಿಕ್ಕಿದೆ. ಸೊ ಅದನ್ನು ಕೊಯ್ಲಿಕ್ಕೆ ಹೋಗ್ತಿದ್ದೇನೆ. ತುಳುವಿನಲ್ಲಿ ಇದಕ್ಕೆ ಅಲಂಬು ಅಂತ ಹೇಳ್ತಾರೆ, ಕನ್ನಡದಲ್ಲಿ ಅಣಬೆ ಅಂತ ಹೇಳ್ತಾರೆ, ಇಂಗ್ಲೀಷಲ್ಲಿ ಮಶ್ರೂಮ್ ಅಂತ ಹೇಳ್ತಾರೆ. ನಿಮಗೆ ಇದರ ಬಗ್ಗೆ ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ, ಹಾಗೆಯೇ ಕಂಪ್ಲೀಟ್ ವಿಡಿಯೋ ನೋಡಿ ಬನ್ನಿ. ವೀಕ್ಷಕರು ಇಲ್ಲಿ ನೋಡಿ, ಈ ಸಲ ಇಷ್ಟು ಸಿಕ್ಕಿದೆ. ಇದನ್ನು ಅಮ್ಮ ಕಟ್ ಮಾಡಿ ಹೋಗಿದ್ದಾರೆ. ಇವಾಗ ನಾವು ಇದನ್ನು ತೆಗೆಯುವ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಉಂಟು, ಹಾಗೇನೆ ಇಲ್ಲಿ ಬನ್ನಿ, ಇಲ್ಲಿ ಸಹ ಉಂಟು, ಇಲ್ಲಿ ಸಹ ಉಂಟು ನೋಡಿ. ಇದನ್ನು ಇವಾಗ ಕಟ್ ಮಾಡುವ. ನೋಡಿ ಯಾವ ರೀತಿ ಇದೆ ಅಂತ ನೋಡಿ. ಇದರ ಪದಾರ್ಥ ನಿಮಗೆ ತುಂಬಾ ಚೆಂದ ಆಗ್ತದೆ, ತುಂಬ ಟೇಸ್ಟ್ ಇರ್ತದೆ. ಇವಾಗ ನಿಮಗೆ ಮಳೆಗಾಲದಲ್ಲಿ ನಿಮಗೆ ಇದು ಹೆಚ್ಚಾಗಿ ಕಾಣ ಸಿಗುತ್ತೆ, ಈ ಒಂದು ಅಣಬೆ. ನಿಮಗೆ ಸಹ ಸಿಕ್ಕಿದ್ರೆ ಒಂದು ಕಮೆಂಟ್ ಮಾಡಿ ನೋಡುವ, ಹಾಗೆಯೇ ಇದು ಯಾರಿಗೆಲ್ಲ ಇಷ್ಟ ಉಂಟು ಅಂತ ನೋಡುವ. ಇವಾಗ ಮಧ್ಯಾಹ್ನ ಆಗುವಾಗ ಒಂದು ರೆಸಿಪಿ ರೆಡಿ ಆಗ್ತದೆ. ಇಲ್ಲಿ ನೋಡಿ, ಇನ್ನೂ ಸಹ ಇದೆ, ರೆಡಿ ಆಗ್ತಿದೆ. ಈ ವರ್ಷ ಸುಮಾರು ತಿಕ್ಕುತ್ತಂడి, ಈ ವರ್ಷದ ತಿಕ್ಕುತ್ತಜ್ಜಿ. ಈ ವರ್ಷ ಬರ್ಸ ಇಜ್ಜತ್ತ, ಬರ್ಸ ಇತ್ತನ ತಿಕ್ಕೊಂಡ, ಬರ್ಸ ಇದ್ರೆ ಲಂಬುದು ಅಂದ ಬರ್ಸ ಇದ್ದ ತಾತ ಲಂಬು ಮುಡ್ತಿಜಿ ಇಡು ಒಳ್ಳ ಮಾತ ಪಣಿವಣಿ ಐತಿ ಅಲ್ಪ 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 ಒಲಾಂಡ ಬರ್ಸ ಜಾಸ್ತಿ ಇತ್ತು. ಬರ್ಸ ಜಾಸ್ತಿ ಇತ್ತು, ಒಂಜಿ 4 ಬಟ್ಟಿ ದಿಕ್ಕುದು. ಕರಿ ವರ್ಷ ದಿಕ್ಕುತ್ತಂಡತ್ತ, ಕರಿ ವರ್ಷ ಸುಮಾರು ತಿಕ್ಕುತ್ತಂడి, ಈ ವರ್ಷದ ತಿಕ್ಕುತ್ತಜ್ಜಿ. ಈ ವರ್ಷ ಬರ್ಸ ಇಜ್ಜತ್ತ, ಬರ್ಸ ಇತ್ತನ ತಿಕ್ಕೊಂಡ, ಬರ್ಸ ಇದ್ರೆ ಲಂಬುದು ಅಂದ ಬರ್ಸ ಇದ್ದ ತಾತ ಲಂಬು ಮುಡ್ತಿಜಿ ಇಡು ಒಳ್ಳ ಮಾತ ಪಣಿವಣಿ ಐತಿ ಅಲ್ಪ 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 ಒಲಾಂಡ ಬರ್ಸ ಜಾಸ್ತಿ ಇತ್ತು. ಬರ್ಸ ಜಾಸ್ತಿ ಇತ್ತು, ಒಂಜಿ 4 ಬಟ್ಟಿ ದಿಕ್ಕುದು. ಕರಿ ವರ್ಷ ದಿಕ್ಕುತ್ತಂಡತ್ತ. ಫೈನಲಿ ಪದಾರ್ಥ ರೆಡಿ ಆಯ್ತು ನೋಡಿ. ವೀಕ್ಷಕರೇ ಇಲ್ಲಿ ನೋಡಿ, ಬಿಸಿ ಬಿಸಿ ಪದಾರ್ಥ ರೆಡಿಯಾಗಿದೆ. ಇವಾಗ ಟೇಸ್ಟ್ ನೋಡ್ತಾನೆ ನೋಡಿ. ಸಖತ್ ಟೇಸ್ಟ್ ಇದೆ. ಸೊ ಇದು ನಿಮಗೆ ಆಯಿತಾ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.